ಇಲ್ಲೇ ಇದ್ದಾರೆ. ಅವ್ರನ್ನ ಕರ್ಕೊಂಡು ಈ ಥರ ಹೋಗಿ ಆ ಕ್ಯಾಮ್ರಾ ಇಡೋಕ್ಕೊಂದು ಜಗಳ, ಆಮೇಲೆ ಆ್ಯಂಕರಿಂಗ್ ಅಂತ ಹೋಗಿ ಅಲ್ಲಿ ಮಾತಾಡ್ಸೋಕ್ಕೊಂದು ಜಗಳ, ನೀನು ಫಸ್ಟ್ ನಾನು ಫಸ್ಟು ಅಂತ. ಆ ಸ್ಥಿತಿಯಿಂದ ಈ ಸ್ಥಿತಿಗೆ ತಂದು ಕೂಡಿಸಿರೋದು ಕರ್ನಾಟಕದ ಜನತೆ. ಅದಲ್ಲದೆ ನನ್ನ ಜೀವನದಲ್ಲಿ ನನ್ನ ಯಶಸ್ಸಿಗೆ ಅತಿ ಹೆಚ್ಚಿನ ಪಾಲು ಕಲರ್ಸ್ ಕನ್ನಡದ್ದೇ ಆಗಿದೆ. ಯಾವ್ದು ಬೇಕನಾಗಿರ್ಬೋದು, ಶೋ ಆಗಿರ್ಬೋದು, ನನ್ನ ಮದುವೆ ಆಗಿರ್ಬೋದು, ಎಲ್ಲ ಇದೇ ವೇದಿಕೆ ಮೇಲೆ ಆಗಿದೆ. ನೆಕ್ಸ್ಟ್ ನಾಮಕರಣನೂ ಇದೇ ವೇದಿಕೆ ಅಂತ ಪ್ರಾಮಿಸ್ ಮಾಡ್ಯಾರ ಪ್ರಕಾಶು. ನೆಕ್ಸ್ಟ್ ಮದುವೆ ಇಲ್ಲ ಸರ್, ಒಂದೇ ಸರ್, ಒಂದೇ ಮದುವೆಗೆ ಸಾಕಾಗಿದೆ ನನಗೆ. ಎರಡನೇ ಮದುವೆ ಆದರೆ ಗಿಲಿ ಆಗ್ಬಿಡ್ತದೆ ಅಷ್ಟೇ ನಾನು. ಬಟ್ ನಿಜವಲ್ಲ ನನಗೂ ಇದರಲ್ಲಿ ಭಾಗಿಯಾಗಿರೋದು ತುಂಬ ತುಂಬ ಸಂತೋಷ ಕೊಟ್ಟಿದೆ. ಆ್ಯಂಡ್ ಪ್ರಕಾಶ್ ಅವ್ರು ಹೇಳ್ದಂಗೆ ಈ ಸೀಸನಲ್ಲಿ ವಿಶೇಷತೆಗಳು ತುಂಬ ಜಾಸ್ತಿ ಇದೆ. ಎಲ್ಲ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದನ್ನ ಇದೆ. ಸುಮ್ಮನೆ ಒಂದು ಕಾಮಿಡಿ ಶೋ ಬರ್ತಾ ಇದೆ, ಒಂದು ಯಾವುದೋ ಒಂದು ಹೊಸ ಶೋ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದು ಇಟ್ ಈಸ್ ನಾಟ್ ಜಸ್ಟ್ ಕಾಮಿಡಿ ಶೋ. ತುಂಬ ಜನ ಕೇಳ್ತಾರೆ ನಿಮ್ಮದು ಡಬಲ್ ಮೀನಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ಅದಿರುತ್ತೆ, ಹಾಗಿರುತ್ತೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಂದರೆ ಖಂಡಿತವಾಗ್ಲೂ ಅವರು ರಾತ್ರಿ 9 ಗಂಟೆಗೆ ಫೆಬ್ರವರಿ 3ನೇ ತಾರೀಕಿಂದ ಪ್ರತಿ ಶನಿವಾರ ಭಾನುವಾರ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಒಂದಷ್ಟು ಸ್ಕಿಟ್ಗಳು ಕಣ್ಣಲ್ಲಿ ನೀರು ಬರೋ ಹಾಗಿರುತ್ತೆ, ಮೌಲ್ಯಾಧಾರಿತವಾಗಿರುತ್ತೆ. ಇದನ್ನು ನೋಡಿ ಒಂದಷ್ಟು ಎಕ್ಸಾಂಪಲ್ನ ಸೆಟ್ ಮಾಡೋ ಥರ ಇರುತ್ತೆ. ನೀವು ನಂಬೋದಿಲ್ಲ, 1 and 2ನಲ್ಲಿ ಸಣ್ಣ ಸಣ್ಣ ಮಕ್ಕಳು ದೊಡ್ಡ ದೊಡ್ಡ ಮೆಸೇಜ್ ಹೇಳುವಂಥ ಸ್ಕಿಟ್ಗಳೆಲ್ಲ ಇದ್ವು ಇದರಲ್ಲಿ. ಸಾಧು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರೋ ನೀನ್ಲೋ ಫುಲ್ ಶೋ ನೋಡಲ್ಲೋ ಅಂತ ಇರ್ತಾರೆ ಅವರು. ಬರೀ ನಗದಷ್ಟೇ ಅಲ್ಲ, ಸಾಧು ಸರ್ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ಶ್ರುತಿ ಮೇಡಮ್ ಇಡೀ ದೇಶನ ಅಳಿಸಿದ್ದಾರೆ, ರಾಜ್ಯವನ್ನು ಅಳಿಸಿದ್ದಾರೆ, ಕನ್ನಡಿಗರು ಎಲ್ಲರಿಗೂ ಕಣ್ಣಲ್ಲಿ ನೀರು ಹಾಕೊಳ್ಳೋಕೆ ಮಾಡ್ಯಾರ ಅವ್ರ ಪಾತ್ರದ ಮುಖಾಂತರ. ಅವರು ಒಂದು ಅರ್ಧ ಗಂಟೆ ಹತ್ತಂಥ ಒಂದು ಸನ್ನಿವೇಶಗಳಿದೆ ಇಲ್ಲಿ ಬರುವಂಥ ಸ್ಕಿಟ್ಗಳು. ಹಾಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಅ ಕಾಮಿಡಿ ಶೋ, ಜಸ್ಟ್ ಅನದರ್ ಶೋ. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಶೋ. ಆ್ಯಂಡ್ ಈ ಒಂದು ಶೋನಲ್ಲಿ ನಾನು ಭಾಗಿಯಾಗಿರೋದು ನನಗೆ ಎಲ್ಲದಕ್ಕಿಂತ ಖುಷಿ ಇದೆ. ಆ್ಯಂಡ್ ಇನ್ನೊಂದು ಮಾಧ್ಯಮದ ಮುಂದೆ ಇವತ್ತು ಇನ್ನೊಂದು ಸಿಹಿ ಸುದ್ದಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನಗೊಂದು ಹೊಸ ಬಿರುದು ಸಿಕ್ಕಿದೆ, ಸ್ಮೈಲಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಜನ. ಸೊ ಅದನ್ನು ದಯವಿಟ್ಟು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕೆಲಸ ಆಯಿತು, ಮುಗೀತು. ಇನ್ನು ಬಿಟ್ಟರೆ ನಮ್ಮ ರೆಸಾರ್ಟೆಲ್ಲ ಪ್ರಮೋಟ್ ಮಾಡ್ಬಿಡ್ತೀನಿ, ಆಮೇಲೆ ಬೇಡ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಹೇಳಿ, ನಿರ್ದೇಶಕರು ಆನ್ಸರ್ ಮಾಡ್ತಾರೆ. ನಿರಂಜನ್ ಅವರು ಈ ಸ್ಮೈಲಿಂಗ್ ಸ್ಟಾರ್ ಕೊಟ್ಟಿರೋರು ಯಾರು ಅಂತ ನನ್ನೊಂದು ಇಲ್ಲ, ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊತೀನಿ. ನಿರಂಜನ್ ಕೊಟ್ಕೊಂಡಿರೋದೇ ನಿರಂಜನ್. ಈ ಥರನೂ ಇದೆ, ಇಲ್ಲಿದ್ದಾರೆ ಸೀಸನ್ 3 ಡಾಕ್ಟ್ರೇಟೇ ಕೊಡ್ಕೊಬೋದಿತ್ತಲ್ಲ ನೆಕ್ಸ್ಟ್ ಸೀಸನ್ಗೆ. ಆ್ಯಕ್ಚುಲಿ ಆ ಬಿರುದನ್ನ ಕೊಟ್ಟವರು ಸಾಧು ಸರ್. ಕ್ವಶನ್ಸ್ ಇದ್ರೆ ಕೇಳಿ. ಆ್ಯಕ್ಚುಲಿ ನಮ್ಮ PRO ವೆಂಕಟೇಶ್ ಅವರು ಪಾಪ ಎಲ್ಲರನ್ನೂ ಮಾಧ್ಯಮದ ಎಲ್ಲ ಮಿತ್ರರನ್ನು ಕರ್ಕೊಂಬಂದಿದ್ದಾರೆ, ನಿಮಗೆ ಧನ್ಯವಾದಗಳು. ಆ್ಯಂಡ್ ವಿಷ್ಣು ಅವರು ಆಲ್ವೇಸ್ ನಮಗೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾರೆ. ನಮ್ಮ PRO ಮನೋಜ್ ಮೇಲೆ ಬನ್ನಿರಿ, ಇವರು ನಮ್ಮ ಚಾನಲ್ PRO. ಸೊ ಮನೋಜ್ ಶರ್ಮಾ ಓಡ್ಬಿಟ್ರು ಪಾಪ. ಇದು ನಿರಂಜನ್ಗೆ ಸ್ಮೈಲಿಂಗ್ ಸ್ಟಾರ್ ಅಂತ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಗಿಚ್ಚಿಗಿಲಿಗಿದೆ ಇಡೀ ಈ ಶೋನ, ಈ ವೇದಿಕೆನ ಒತ್ಕೊಂಡಿರೋಂಥವನು ನಿರಂಜನ್. ನಿಜವಾಗಿ ಹೇಳ್ತೀನಿ, ಯಾಕೆಂದರೆ ಕಲಾವಿದರನ್ನ ನಮ್ಮನ್ನು ಎಲ್ಲರೂ ಬ್ಯಾಲೆನ್ಸ್ ಮಾಡಿಕೊಂಡು, ಈ ಕಡೆ ಚಾನಲ್ನವ್ರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು, ಅವ್ರಿಗೆಲ್ಲ ಕೆಲಸ ಮಾಡ್ತೀನಿ ಅಂತ ಈ ಕಡೆ ಪೇಮೆಂಟು ರೈಸ್ ಮಾಡಿಕೊಂಡು, ಈ ಥರ ಎಲ್ಲ ಒಳ್ಳೆ ಕೆಲಸ. ಸ್ಮೈಲಿಂಗ್ ಸ್ಟಾರ್ ಆ ಬಿರುದು ನಿಮಗೆ ಒಪ್ಪುತ್ತೆ. ಈ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಅನ್ನೋದು ಕಂಟಿನ್ಯೂ ಆಗಲಿ ಅಂತ ನನ್ನ ಆಸೆ. ನಾಳೆ ಫ್ರಂಟ್ ಪೇಜಲ್ಲಿ ಖಂಡಿತ ಇಲ್ಲ. ಮಾಧ್ಯಮದವರು ನನಗೆ ಕಡೆಗಣಿಸ್ಬಿಟ್ಟಿರ್ತಾರೆ ಕೆಲವು ಸಲ. ಮೋಸ್ಟ್ ಥ್ಯಾಂಕ್ಲೆಸ್ ಜಾಬ್ ಅಂದರೆ ಆ್ಯಂಕರಿಂಗ್ ರೀ. ಎಲ್ಲರದ್ದು ಆದ್ಮೇಲೆ ಆಯಿತು ಅಂತ ಅವರು ಹೊರಟ್ಬಿಟ್ಟಿರ್ತಾರೆ. ಸಿನಿಮಾ ರಿಲೀಸಲ್ಲೂ ಎಷ್ಟೊಂದು ಜನ ಸಿಗ್ತೀನಿ, ಎಲ್ಲರದ್ದು ತೊಗೊಂಡು ನಾನು ಹಿಂಗೆ ಬಂದರೆ ನಿಮ್ದು ಆ್ಯಂಕರಿಂಗ್ ಅಲ್ವಾ, ಬೇಡ ಬಿಡಿ ಮುಟ್ಟು ಹೊರಟ್ಬಿಟ್ಟಿರ್ತಾರೆ. ಸೊ ಎಲ್ಲ ನನ್ನನ್ನು ತೊಳೆದಂಥ ತುಂಬ ಜನಕ್ಕೆ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ನಿರಂಜನ್. ಈಗ ನಿಮ್ಮ ಪ್ರಶ್ನೆ ಇದೆ ಕೇಳಿ, ಯಾಕೆಂದರೆ ಬೆಳಗ್ಗೆ 3 ಗಂಟೆವರೆಗೂ ನಮ್ಮ ಶೂಟಿಂಗ್ ನಡೆಯುತ್ತೆ, ಅದಕ್ಕೋಸ್ಕರ ಕೇಳಿ ಸರ್. ಇಲ್ಲ, ಖಂಡಿತವಾಗ್ಲೂ ಏನು ಗೊತ್ತಾ, ಇದು ವಯಸ್ಸು ವರ್ಷ. ಇಲ್ಲಿ ಶೋನಲ್ಲಿ ಇದ್ದವರು ದೊಡ್ಡ ಮಟ್ಟ, ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಬಿಗ್ಗಾಗಿ ಬೆಳೆದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದವ್ರು ಇದ್ದಾರೆ. ಸೊ ಇದು ಹೇಗೆ ಅಂದರೆ ಒಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಇಲ್ಲಿದ್ದವ್ರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿದ್ದವ್ರು ಇಲ್ಲಿ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ಬೆಳಿಬೇಕು, ಚಾನಲ್ಗೂ ಹೆಲ್ಪ್ ಆಗಬೇಕು, ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ. ಬಟ್ ಒಂದೇನು ಅಂದರೆ ಬಿಗ್ ಬಾಸ್ಗೆ ನಮ್ಮ ಶೋಯಿಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಿಗ್ ಬಾಸಲ್ಲಿ ಇರೋದು ಜಾಸ್ತಿ ಇಲ್ಲೇ ಇರೋದಲ್ಲ, ಇಲ್ಲ ಇರಬಾರ್ದು. ಅಂದರೆ ಇದು ಶೋ ಇರೋದು ಇಟ್ಸ್ ಫಾರ್ ಆಲ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಹಿಯರ್. ಇಲ್ಲಿ ಒಂದು ಆರ್ಟಿಸ್ಟು ಪಾರ್ಟಿಸಿಪೇಟ್ ಮಾಡ್ಬೋದು, ನಾನ್ ಆರ್ಟಿಸ್ಟ್ ಮಾಡ್ಬೋದು, ಒಂದು ಟೀಚರ್ ಯಾರು ಬೇಕಾದ್ರೂ ಮಾಡ್ಬೋದು ಅಂದಾಗ ಇಟ್ಸ್ ಓಪನ್ ಫಾರ್ ಆಲ್.
ಸೊ ಬಿಗ್ ಬಾಸ್ ಒಂದು ಸಕ್ಕ ಫೇಮ್ ಆಗಿದೆ, ಅಲ್ಲಿಂದ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ದೆನ್ ದೇ ಆರ್ ಕಮಿಂಗ್ ಇಯರ್ ಅಷ್ಟೇ, ಅದರಲ್ಲಿ ಏನು ವಿಷಯ ಇಲ್ಲ. ಸೊ ಎನಿಬಡಿ ಕ್ಯಾನ್ ಬಿ ಇಯರ್ ಅಷ್ಟೇ. ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಆಗ್ತಾ ಇರೋ ಶೋ ಅಂತೂ ಅಲ್ಲ, ಅದು ಕಲರ್ಸ್ ಕನ್ನಡನೇ, ಸೇಮ್ ಟೀಮ್. ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ, ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು. ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ, ಅವ್ರು ಯಾರೂ ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ, ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ, ಅವ್ರ ಡೌಟ್ಲ ಕ್ಲಿಯರ್ ಮಾಡಿ, ನಾವೇ ಎಲ್ಲ ಮಾಡಿ ಕರ್ಕೊಂಬಂದು ಶೋ ಕೊಡ್ತಿರೋದು. ಇಟ್ಸ್ ಅಬೌಟ್ ಇದು 2 ಕಲರ್ ಚಾನಲ್, ಕಲರ್ಸ್ ಕನ್ನಡ ಚಾನಲ್ದ ಶೋ ಇರೋದ್ರಿಂದ ಒಂದು ಶೋಯಿಂದ ಇನ್ನೊಂದು ಶೋ ಹೋಗೋದು ಅಂದರೆ ಬೇಕು ಅಂತ ತಗೊಳ್ಳೋದಾಗಲಿ ಬೇಡ ಅಂತ ಬಿಡೋದಾಗಲಿ, ದಟ್ ಇಸ್ ಚಾನಲ್ ಡಿಸಿಷನ್. ಇಟ್ಸ್ ಫಾರ್ ಆಲ್ ಅಷ್ಟೇ. ಎನಿಬಡಿ ಕ್ಯಾನ್ ಬಿ ಅಲ್ಲ ಸರ್, ಮಾಡ್ತಾರಲ್ಲ ಸರ್. ಅಂದರೆ ಇವಾಗ ಅದೇ ಅಲ್ವಾ ಚಾಲೆಂಜ್ ಇರೋದು, ಶೋನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇರೋದು ಅದು. ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್. ಅಂದರೆ ಇವರು ಹಿಂಗೆಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ, ಎಸ್ ಮಾಡ್ಬೋದು ಅಂತ ಕ್ವಶನ್. ಇಲ್ಲ, ಆ್ಯಕ್ಚುಲಿ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅದೇನು ಅಂದರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದರೆ, ಡ್ರೋನ್ ಪ್ರತಾಪ್ ಅವರು ಈ ಸರಿ ನಮ್ಮ ಸೀಸನಲ್ಲಿದ್ದಾರೆ. ಅದು ಒಂದು ವಿಶೇಷತೆ ಹೌದು. ಯಾಕೆಂದರೆ ಟಾಪ್ 2ಗೆ ತಂದು ನಿಲ್ಲಿಸಿರೋದು ನಾವಲ್ಲ, ನೀವಲ್ಲ, ಇಡೀ ಕರ್ನಾಟಕ ತಂದು ನಿಲ್ಲಿಸಿದೆ ಅವ್ರನ್ನಲ್ಲಿ. ಸೊ ಅವ್ರು ಇಷ್ಟಪಡ್ತಾರೆ ಅಂದಮೇಲೆ ಈ ಶೋನಲ್ಲಿ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ. ಬಟ್ ಅವ್ರು ಕೇಳಿದ್ದು ಅವ್ರ ಕಾಮಿಡಿ ಮಾಡಿಸ್ತೀರಾ ಅಂತ. ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ. ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್. ಈ ಒಂದು ಶೋನ ಥೀಮೇ ಅದು. ಆ್ಯಕ್ಟ್ ಮಾಡದೇ ಇರೋನೆಲ್ಲ ಕರ್ಕೊಂಡ್ಬಂದು ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿ. ಯಾಕೆಂದರೆ ಸಾಕಷ್ಟು ಉದಾಹರಣೆಗಳಿದೆ. ನನ್ನ ಉದಾಹರಣೆ, ನನ್ನ ಹೆಂಡತಿನೇ ಇದ್ಲು, ಅಯ್ಯಪ್ಪ ಇದ್ದ, ಅವರು ಸುನೀತಾ, ಸಿಂಗರ್ ಸುನೀತಾ ಅವ್ರು ಬಂದರು. ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಇದ್ದ. ಇವನ್ನೆಲ್ಲ ಕರ್ಕೊಂಬಂದು ಅವರು ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳೆದ್ಬಿಡ್ಯಾರ. ಸೊ ಡ್ರೋನ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬ್ರದರ್. ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದರೂ ಆಗ್ಬೋದು. ಅವರಲ್ಲಿ ಅದನ್ನ ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಎಸ್, ಮುಗೀತಾ? ಓಕೆ, ಥ್ಯಾಂಕ್ ಯು ಆ್ಯಂಕರ್ ಅವರಿಗೆ, ನಿರಂಜನ್ ಅವರಿಗೆ ನಮ್ಮ ಕಂಪನಿ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು. ಸಾರಿ, ಅದು ನಿಮ್ಮ ಬಿರುದು ಬಿಟ್ಬಿಟ್ಟಿದ್ದೆ ನಾನು. ಸ್ಮೈಲಿಂಗ್ ಸ್ಟಾರ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ದಯವಿಟ್ಟು ಲೈಟ್ ಹಾಕಿ ಇವರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.